ನೂತನ ಕರ್ನಾಟಕ ಭವನ ಉದ್ಘಾಟನೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯ ಆ ಕಾರ್ಯಕ್ರಮ ಒಂದು ನೆಪ. ಆ ನೆಪದಲ್ಲೇ ಹೈಕಮಾಂಡ್ ನಾಯಕರ ಭೇಟಿಗೆ ಪ್ಲಾನ್ ಆಗಿದ್ಯಾ ಅನ್ನುವಂತಹ ಚರ್ಚೆಗಳಾಗ್ತಾ ಇದ್ದು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿ ರಾಜ್ಯದ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನ ಸಿಎಂ ಮಾಡ್ತಾರೆ ಅಂತ ಮಾಹಿತಿ. ಹನಿ ಟ್ರ್ಯಾಪ್ ಆರೋಪದಿಂದ ಪಕ್ಷಕ್ಕೆ ಏನು ಲಾಭ, ನಷ್ಟ ಏನು, ಇದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅನ್ನೋ ಚರ್ಚೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಚರ್ಚೆ ಆಗಬಹುದು. ಸಂವಿಧಾನ ಬದಲಾವಣೆ ಹೇಳಿಕೆಯಿಂದ ಪಕ್ಷಕ್ಕೆ ಆಗ್ತಾ ಇರುವ ಡ್ಯಾಮೇಜ್ ಮತ್ತು ಮೂಡಾ ಕೇಸ್ ಎಲ್ಲಿ ತನಕ ಬಂತು, ಅದರಿಂದ ಆ ಆರೋಪದಿಂದ ಮುಕ್ತವಾಗುವ ವಿಶ್ವಾಸ ಮತ್ತು ತಮ್ಮ ಜೊತೆಗೆ ಅಂತಹ ಮೂಡಾ ಕಷ್ಟದ ದಿನಗಳಲ್ಲೂ ನಿಂತಿದ್ದಕ್ಕೆ ಧನ್ಯವಾದವನ್ನ ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯ ಅಂತ ಇದೀಗ ಚರ್ಚೆಗಳಾಗ್ತಾ ಇದೆ. ಜೊತೆಗೆ ವಿಧಾನ ಪರಿಷತ್ನ 4 ಸ್ಥಾನಗಳ ಆಯ್ಕೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನ ಕೂಡ ಸಲ್ಲಿಕೆ ಮಾಡಬಹುದು. ಕ್ಯಾಬಿನೆಟ್ ಪುನರ್ರಚನೆ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗಬಹುದು. ಸದ್ಯಕ್ಕೆ ಸಚಿವ ಸಂಪುಟ ಪುನರ್ರಚನೆ ಬೇಡ ಅಂತ ಸಿದ್ದರಾಮಯ್ಯನೇ ಹೇಳ್ತಾ ಇದ್ದಾರಂತೆ. ಬಟ್ ಅದಕ್ಕೆ ಪಟ್ಟು ಹಿಡಿದಿದೆ ಸಿದ್ದರಾಮಯ್ಯ ಅವರು. ಬಟ್ ಈಗ ಯಾಕೆ ಹಾಗೆ ಹೇಳ್ತಾ ಇದಾರೆ ಗೊತ್ತಿಲ್ಲ. ಪದೇ ಪದೇ ರಾಜ್ಯದಲ್ಲಿ ಸಿಎಂ ಕುರ್ಚಿ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಿ ಅಂತ ಹೈಕಮಾಂಡ್ ಲೀಡರ್ಸ್ ಹತ್ರ ಮಾತಾಡ್ಬೋದು. ಇದರಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಪದೇ ಪದೇ ಸಿಎಂ ಬದಲಾವಣೆ ಆಗ್ತಾರೆ ಅನ್ನೋ ಮಾತಿನಿಂದ ರಾಜ್ಯದ ಸಿಎಂ ಕುರ್ಚಿ ಫೈಟ್ ಬಗ್ಗೆ ಕೂಡ ಸಿದ್ದರಾಮಯ್ಯ ಅವರು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ಬೋದು ಅಂತ ಹೇಳಲಾಗ್ತಾ ಇದೆ. ಓಕೆ, ಎಲ್ಲಿ ತನಕ ಡೆಲ್ಲಿ ಪರೇಡನ್ನ ಡಿ.ಕೆ. ಶಿವಕುಮಾರ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಕಾಂಗ್ರೆಸ್ ನಾಯಕರು ಪದೇ ಪದೇ ಮಾಡ್ತಾ ಇದ್ರು. ಈಗ ಸಿಎಂ ಸಿದ್ದರಾಮಯ್ಯ ಅವರ ಸರದಿ. ಒಂದು ಕಾರ್ಯಕ್ರಮದ ನೆಪದಲ್ಲಿ ಹೈಕಮಾಂಡ್ ಲೀಡರ್ಸ್ನ ಭೇಟಿಯಾಗಿ ರಾಜ್ಯದಲ್ಲಿ ಸದ್ಯ ಆಗ್ತಾ ಇರುವ ಆಗು ಹೋಗುಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಡೆಫಿನೆಟ್ ಆಗಿ ಮಾಡ್ತಾರೆ. ಹನಿ ಟ್ರ್ಯಾಪ್ ವಿಚಾರ ಎಲ್ಲಿ ತನಕ ಬಂತು, ಮೂಡಾ ಕೇಸ್ನಲ್ಲಿ ನಿಮ್ಮ ಹೆಸರು ಕೇಳಿ ಬಂದಿತ್ತಲ್ಲ, ಏನಾಯ್ತು ಸಿದ್ದರಾಮಯ್ಯ ಜಿ ಅಂತ ಹೈಕಮಾಂಡ್ ಲೀಡರ್ಸ್ ಕೇಳ್ಬೋದು. ಮಗದೊಂದು ಕಡೆ ಮಾತೆತ್ತಿದ್ರೆ ಆಕ್ರಾಂತಿ, ಪವರ್ ಶೇರಿಂಗು ಹಿಂಗೇ ಮಾತಾಡ್ತಾರೆ. ಮೊದಲು ಅದಕ್ಕೆ ಒಂಚೂರು ಬ್ರೇಕ್ ಹಾಕ್ಬೇಕು ನೀವು. ಯಾರೆಲ್ಲ ಪವರ್ ಶೇರಿಂಗು ಕುರ್ಚಿ ಬದಲಾಗುತ್ತೆ ಅಂತಾರೆ, ಇವ್ರುಗಳ ಬಾಯಿ ಕಡಿವಾಣ ಹಾಕಿ ನೀವು ಅಂತ ಒಂದು ಪ್ರಸ್ತಾಪವನ್ನು ಸಿದ್ದರಾಮಯ್ಯ ಅವರು ಕೂಡ ಇಡ್ಬೋದು. ಆಮೇಲೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ, ಮೇಜರ್ ಸರ್ಜರಿ ಆಗುತ್ತೆ ಕಾಂಗ್ರೆಸ್ ಪಾಳಯದಲ್ಲಿ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೋಸ್ಕರ ಶಾಸಕರು ಪಾಪ ನಿರೀಕ್ಷೆಯಲ್ಲಿ ಕೂಡ ಇದ್ರು. ಬಟ್ ಸದ್ಯಕ್ಕೇನೋ ಬೇಡ ಸಚಿವ ಸಂಪುಟ ಪುನರ್ರಚನೆ ಅಂತ ನಾಯಕರುಗಳಿಗೆ ಮನವರಿಕೆ ಮಾಡಿಕೊಡ್ತಾರೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ. ಎನಿವೆ ಹೋಗಿ ಬಂದ ನಂತರ ಏನೆಲ್ಲ ಚರ್ಚೆ ಆಯಿತು ಅನ್ನುವಂಥದ್ದು ಗೊತ್ತಾಗುತ್ತೆ. ಇದೀಗ ಸಿದ್ದರಾಮಯ್ಯ ಅವರ ಈ ದೆಹಲಿ ಪ್ರವಾಸ ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಕುರ್ಚಿ ಬದಲಾವಣೆ ಆಗುತ್ತೆ ಅನ್ನುವಂತಹ ಚರ್ಚೆಗಳು ಆಗಾಗ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇತ್ತು. ಇದರ ನಡುವೆ ಮೂಡಾ ಪ್ರಕರಣ, ಹನಿ ಟ್ರ್ಯಾಪ್ ಪ್ರಕರಣ, ಫೋನ್ ಟ್ಯಾಪಿಂಗ್ ಪ್ರಕರಣ ಇವೆಲ್ಲವೂ ಕೂಡ ಮುನ್ನೆಲೆಗೆ ಬರ್ಬೋದು, ಚರ್ಚೆ ಮಾಡ್ಬೋದು ಸಿದ್ದರಾಮಯ್ಯ ಅವರು ಅಂತ.